ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ಈ ಟೈಮಲ್ಲಿ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಕರೆಂಟ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್. ಇಲ್ಲಿ ಫೈರ್ ಮ್ಯಾಜಿಕ್, ಹಾಗೆ ಅಫರ್ಮೇಷನ್ ಫಾರ್ ಪಾಸಿಟಿವ್ ಚೇಂಜ್, ಇನ್ಸ್ಪಿರೇಷನ್ ಆ್ಯಂಡ್ ಕರೇಜ್. ಇಲ್ಲಿ ಗ್ರ್ಯಾಟಿಟ್ಯೂಡ್ ಬರ್ತಾ ಇದೆ. ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ. ಕೆಲವು ಪಾಸಿಟಿವ್ ಡಿಸಿಷನ್ಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಹಾಗಾಗಿ ಸ್ಪಿರಿಚುವಲ್ ಆಗಿದ್ದಾರೆ. ತುಂಬ ಇನ್ಸ್ಪಿರೇಷನ್ ಇದೆ, ಹಾಗೆ ಇಲ್ಲೊಂದು ಪಾಸಿಟಿವ್ ಚೇಂಜ್ ಬರಲಿ ನನ್ನ ಲೈಫಲ್ಲಿ ಆ ಥರ ಅನ್ಕೋತಾ ಇದ್ದಾರೆ. ಇಲ್ಲಿ ಅಫರ್ಮೇಷನ್ಸ್ ಇದೆ, ಗ್ರ್ಯಾಟಿಟ್ಯೂಡ್ ಇದೆ, ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಇದೆಲ್ಲ ಸರಿಯಾಗಲಿ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಯಾವ ಡಿಸಿಷನ್ನನ್ನು ಅವರು ನಿರೀಕ್ಷೆ ಮಾಡ್ತಾ ಇರಬಹುದು, ನಿಮ್ಮಿಬ್ಬರ ರಿಲೇಶನ್ಶಿಪ್ ಹೇಗಿದೆ ಆ ಥರ ನೋಡೋಣ. ಅವ್ರು ನಿರೀಕ್ಷೆ ಮಾಡ್ತಾ ಇರೋ ಡಿಸಿಷನ್ ಬೇಗ ಬರಬಹುದಾ? ಇಲ್ಲಿ ಪೇಜ್ ಆಫ್ ಕಪ್ಸ್, 5 ಆಫ್ ಸಾರ್ಟ್ಸ್, 2 ಆಫ್ ಸಾರ್ಟ್ಸ್, ಮತ್ತೊಂದು 9 ಆಫ್ ಸಾರ್ಟ್ಸ್. ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ ನೋಡೋಣ. ಹಾಗೆ 7 ಆಫ್ ಕಪ್ಸ್ ಬರ್ತಾ ಇದೆ, ಪೇಜ್ ಆಫ್ ಸಾರ್ಟ್ಸ್, ಇಲ್ಲಿ ಏನಿದೆ ಅಂದಾಗ ತುಂಬ ನೆನಪುಗಳಿದೆ, ರಿಗ್ರೆಟ್ಸ್ ಇದೆ, ಡಿಸಿಷನ್ಗೆ ಕಾಯ್ತಾ ಇದ್ದಾರೆ. ಸರಿ, ಇಲ್ಲಿ ಏನೋ ಕಾರಣಗಳಿಗೆ ನೀವಿಬ್ರೂ ದೂರ ಆಗಿರಬಹುದು. ಮನಸ್ಸಲ್ಲಿ ರಿಗ್ರೆಟ್ಸ್ ಇದೆ, ಗಿಲ್ಟ್ ಫೀಲಿಂಗ್ಸ್ ಇದೆ, ಆದರೆ ಏನೂ ಮಾಡಲಾರ್ದಂಥ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಮನಸ್ಸು ಇಲ್ಲೊಂದು ಚೇಂಜ್ ಅಥವಾ ಟ್ರಾನ್ಸ್ಫಾರ್ಮೇಷನ್ಗೆ ಕಾಯ್ತಾ ಇದೆ. ಮನಸ್ಸು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದೆ. ಜೀವನದ ಬಗ್ಗೆ ಏನೇನೋ ಕನಸುಗಳಿತ್ತು, ಇಬ್ರು ಕೂತು ಮಾತಾಡಿದ್ದೀರಾ, ಆದರೆ ಏನನ್ನೂ ಡಿಸೈಡ್ ಆಗ್ತಾ ಇಲ್ಲ. ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಅವರು ನನಗೆ ಬೇಕಂತ ಹೇಳ್ತಾ ಇದ್ದಾರೆ, ಬೇಕಂತ ಡಿಲೇ ಮಾಡ್ತಾ ಇದ್ದಾರೆ ಆ ಥರ ನೀವು ಅಂದ್ಕೊಂಡಿದ್ರೆ, ಇಲ್ಲಿ ಅವ್ರದ್ದು ಸಾಕಷ್ಟು ಪ್ರಯತ್ನಗಳಿದೆ. ಪ್ರತಿದಿನ ತಲೆ ತಿನ್ನುವಂತಹ ಯೋಚನೆಗಳಿದೆ. ಇದೆಲ್ಲ ಸರಿಯಾಗುತ್ತಾ ಇಲ್ವಾ ಅನ್ನೋ ಒಂದು ಹೆದರಿಕೆನೂ ಇದೆ. ಇಲ್ಲಿ ನೀವಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಮೀಟ್ ಆಗಿರಬಹುದು, ಅಥವಾ ವರ್ಕ್ ಪ್ಲೇಸಲ್ಲಿ ಮೀಟ್ ಆಗಿರಬಹುದು. ಯಾವುದೋ ಕಾರಣಗಳಿಗೋಸ್ಕರ ದೂರ ಆಗಿದ್ದೀರಾ, ಅದು ಡಿಸಿಷನ್ ಮೇಕಿಂಗ್ ಅನ್ನಿಸ್ತಾ ಇದೆ ಇಲ್ಲಿ. ಆದರೆ ಈ ಪರಿಸ್ಥಿತಿ ಸುಧಾರಿಸಲಿ ಅನ್ನೋ ಒಂದು ಭಾವನೆ ಇದೆ ಅವ್ರಿಗೆ. ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ. ಯೋಚನೆಗಳಿದೆ, ನೆನಪುಗಳಿದೆ, ಇದ್ದಕ್ಕಿದ್ದ ಹಾಗೆ ಮಾತುಗಳು, ಇದ್ದಕ್ಕಿದ್ದ ಹಾಗೆ ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಕಾಣ್ತಾ ಇದೆ. ಹೈರೋಫೆಂಟ್, ಹಾಗೆ 6 ಆಫ್ ಸಾರ್ಟ್ಸ್, ಮತ್ತೊಂದು ಏಸ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ, ನೈಟ್ ಆಫ್ ಪೆಂಟಕಲ್ಸ್, 3 ಆಫ್ ಪೆಂಟಕಲ್ಸ್. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ. ತುಂಬ ಭಾವನೆಗಳಿದೆ. ಈ ಟೈಮಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ಡಿಸಿಷನ್ ಯಾಕೆ ಬರ್ತಾ ಇಲ್ಲ? ಇಲ್ಲಿ ಬೇರೆಯವ್ರ ಪಾತ್ರನೂ ಇದೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಅಥವಾ ಜಾಬ್ ಇಶ್ಯೂನೂ ಇರಬಹುದು. ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ, ಹಾಗಾಗಿ ಕೆಲಸ ಸಿಕ್ಕಿಲ್ದೇ ಇರಬಹುದು, ಅಥವಾ ಏನೋ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ. ಇವೆಲ್ಲ ಡಿಸಿಷನ್ ತಗೊಳ್ಳದೇ ಇರೋಕ್ಕೆ ಕಾರಣಗಳಿರಬಹುದು. ಮನಸ್ಸು ಆ ವ್ಯಕ್ತಿನ ಬಿಟ್ಕೊಡ್ತಾ ಇಲ್ಲ, ಅವ್ರಿಗೆ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಹಾಗಾಗಿ ದೇವರ ಮೊರೆ ಹೋಗಿದ್ದೀರಾ, ಸ್ಪಿರಿಚುವಲ್ ಆಗಿದ್ದೀರಾ. ಎಷ್ಟೋ ಸರಿ ಈ ಸಂಬಂಧದಿಂದ ಆಚೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಈ ಡಿಸಿಷನ್ಗಳನ್ನ ತಗೊಳಕ್ಕಾಗದೆ ನಿಮ್ಮಿಂದ ಅವರು ಎಷ್ಟೋ ಸರಿ ದೂರ ಆಗಿದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ ಬೇಜಾರು ನಿಮಗಿದೆ. ಇದಕ್ಕೆ ಮಾಸ್ಟರ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ.
ಇವತ್ತಿನ ದಿವಸ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮ್ಯಾನಿಫೆಸ್ಟ್ಗಳಿದೆ. ಇಲ್ಲೊಂದು ಗಿಲ್ಟ್ ಫೀಲ್ ಆಗ್ತಾ ಇದೆ. ಹಾಗೆ ಇನ್ನೋಸೆನ್ಸ್, ಏನು ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಕಂಪ್ಲೀಷನ್, ಮತ್ತೊಂದು ವಿ ಆರ್ ದಿ ವರ್ಲ್ಡ್. ಒನ್ ಮೋರ್, ಪಾರ್ಟಿಸಿಪೇಷನ್. ಇಲ್ಲಿ ಫೈಟಿಂಗ್ ಇದೆ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಜಗಳಗಳಾಗ್ತಾ ಇತ್ತು ಅನ್ನಿಸ್ತಾ ಇದೆ. ಇದು ಏನು ವಿಷಯಕ್ಕೆ ಅಂದಾಗ ನಿಮಗೆ ತಿಳಿದಿರೋ ಹಾಗೆ ಡಿಸಿಷನ್ ಮೇಕಿಂಗ್. ಜೀವನದ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಮಾತು ಕೊಟ್ಟರೆ ಅದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದಿದೆ. ಹಾಗಾಗಿ ನೀವು ಕಾಯ್ತಾ ಇದ್ದೀರಾ. ಅವ್ರಿಗೂ ಮಾತು ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಆದರೆ ಇಲ್ಲೊಂದು ಗಿಲ್ಟ್ ಫೀಲ್ ಇದೆ. ನಿಮ್ಗೆ ಅವ್ರು ಏನೇನೋ ಪ್ರಾಮಿಸ್ ಮಾಡಿರಬಹುದು, ಅದನ್ನು ನಡ್ಸ್ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ. ಆದರೆ ನಿಮ್ಮ ಭಾವನೆಗಳ ಪ್ರಕಾರ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ದೂರ ಆಗಿದ್ದಾರೆ. ಇದು ಬೇಕಂತಲೇ ಮಾಡಿರೋದು ಆ ಥರ ನೀವು ಅಂದ್ಕೊಂಡ್ರೆ ಇಲ್ಲೊಂದು ಇನ್ನೋಸೆನ್ಸ್ ಬರ್ತಾ ಇದೆ. ತಾನಾಗಿ ಮಾಡ್ಕೊಂಡಿರುವಂಥ ಪರಿಸ್ಥಿತಿ ಅಲ್ಲ ಇದು. ಬೇರೆಯವ್ರ ಕಾರಣದಿಂದ ಅಂದಾಗ ಅದು ಬಿಸ್ನೆಸ್ ಇರಬಹುದು ಅಥವಾ ಮನೆಯವರೇ ಇರಬಹುದು. ಏನೋ ಪರಿಸ್ಥಿತಿ ಕಾರಣಗಳಿಂದ ಏನೂ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಆ ಡಿಸಿಷನ್ ಬೇಗ ಬರಲಿ. ನೀವಿಬ್ರೂ ತುಂಬ ಕನಸುಗಳನ್ನ ಇಟ್ಕೊಂಡಿದ್ರಿ, ಮುಂದೆ ಚೆನ್ನಾಗಿರಬೇಕು, ಒಟ್ಟಿಗೆ ಜೀವನ ಮಾಡಬೇಕು. ಆ ಎಲ್ಲ ಕನಸುಗಳು ನಿಜ ಆಗಲಿ ಆ ಥರ ಅವರು ದೇವರ ಮೊರೆ ಹೋಗಿದ್ದಾರೆ ಅನ್ನಿಸ್ತಾ ಇದೆ ಇಲ್ಲಿ. ಆದರೆ ಹಾಗೆ ಇಲ್ಲೊಂದು ಕಂಪ್ಲೀಷನ್ ಇದೆ. ವಿ ಆರ್ ದಿ ವರ್ಲ್ಡ್. ಮುಂದೆ ನೀವಿಬ್ರೂ ರೀಕನೆಕ್ಟ್ ಆಗಬಹುದು ಅನ್ನೋದಿದೆ ಇಲ್ಲಿ. ಇಷ್ಟು ದಿನ ಫೈಟಿಂಗ್ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಕೆಲವರು ಇಲ್ಲಿ ಸೈಲೆಂಟ್ ಆಗಿದ್ದೀರಾ ಆ ಥರನೂ ಅನ್ನಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಇರಬಹುದು ಅಥವಾ ಯಾರೋ ಒಬ್ಬರು ಬ್ಲಾಕ್ ಮಾಡ್ಕೊಂಡಿರಬಹುದು. ಈ ಒಂದು ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ, ಸ್ಪಿರಿಚುವಲ್ ಎಫರ್ಟ್ಸ್ ಕಾಣ್ತಾ ಇದೆ. ಈ ಒಂದು ಲೋ ಎನರ್ಜಿ ಕಡಿಮೆ ಆಗಬಹುದಾ? ಏನಿದೆ ಒರಾಕಲ್ ಕಾರ್ಡ್ಸಿಂದ ನೋಡೋಣ. ಕೆಲವು ಸರಿ ಟೈಮ್ ಸರಿಯಾಗಿಲ್ದಿರುವಾಗ ನಮ್ಮ ಕೆಲಸಗಳು ಸ್ಲೋ ಆಗ್ತಾ ಹೋಗುತ್ತೆ. ಪ್ಯೂರ್ ಇಂಟೆನ್ಷನ್ ಶೈನ್ ಫ್ರಮ್ ವಿತಿನ್, ಪ್ರೆಷಸ್ ಟೈಮ್ ಆ ಥರ ಬರ್ತಾ ಇದೆ. ಇಬ್ಬರು ಒಳ್ಳೆ ಟೈಮ್ ಪಾಸ್ ಮಾಡಿದ್ರಿ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇಬ್ಬರಲ್ಲೂ. ಲುಕ್ ಇನ್ ಎ ಬುಕ್. ಫೈನಲ್ ಕಾರ್ಡ್, ಇಲ್ಲೊಂದು ಬಿಲೀವ್ ಇನ್ ಮ್ಯಾಜಿಕ್ ಬರ್ತಾ ಇದೆ. ಆಸ್ಕ್ ಫಾರ್ ಹೆಲ್ಪ್. ಹೌದು, ದೇವರ ಸಹಾಯ ಕೇಳ್ಕೊತಾ ಇದ್ದೀರಾ. ಇಬ್ಬರಲ್ಲೂ ಒಳ್ಳೆ ಭಾವನೆಗಳಿದೆ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿ ಇರೋದ್ರಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಈ ಒಂದು ಟೈಮಲ್ಲಿ ಇಬ್ಬರೂ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋತಾ ಇದ್ದೀರಾ ಅನ್ನಿಸ್ತಾ ಇದೆ. ಹಾಗೆ ಸ್ಪಿರಿಚುವಲ್ ಎಫರ್ಟ್ಸ್ ಅಂದರೆ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ನೀವು ನಂಬ್ಕೊಂಡಿರೋ ಒಂದು ಮ್ಯಾಜಿಕ್ ಟೈಮ್ ಬೇಗ ಬರುತ್ತೆ ಅಂತಲೂ ಅನ್ನಿಸ್ತಾ ಇದೆ. ಸದ್ಯದಲ್ಲೇ ಕೆಲವು ಪಾಸಿಟಿವ್ ಚೇಂಜಸ್ ನೀವು ನೋಡ್ತೀರಾ. ಅದು ಕೆಲವು ಏಂಜಲ್ ನಂಬರ್ಸ್ ಆಗಿರ್ಬೋದು, ಕೆಲವು ಸ್ಟಾರ್ ಸೈನ್ಸ್ ಆಗಿರಬಹುದು. ಕೆಲವು ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಆ ಒಂದು ಮ್ಯಾಜಿಕಲ್ಲಿ ನಂಬಿಕೆ ಇಡಿ ಅನ್ನೋದು ಬರ್ತಾ ಇದೆ. ಅದಕ್ಕೆ ಕೆಲವು ಫೈನಲ್ ಮೆಸೇಜಸ್ ನೋಡೋಣ. ಮಿರಾಕಲ್ ಒಂದೇ ದಿನದಲ್ಲಿ ಆಗಲ್ಲ. ಆ ಒಂದು ಮ್ಯಾಜಿಕ್ ಟೈಮ್ ನಿಮ್ಮ ಲೈಫಲ್ಲಿ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕು ಅನ್ನೋದು ಇದೆ. ಏನಿದೆ ನೋಡೋಣ. ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ಸ್ ಬರ್ತಾ ಇದೆ. ಮತ್ತೊಂದು ದಿಸ್ ಕುಡ್ ಬಿ ದಿ ಒನ್. ಅಟ್ರಾಕ್ಷನ್. ಹಾಗೆ ವರ್ತ್ ವೇಟಿಂಗ್ ಫಾರ್. ನೋಡಿ, ಇಲ್ಲೊಂದು ಯು ಡಿಸರ್ವ್ ಲವ್. ಎಂಗೇಜ್ಮೆಂಟ್ ಬಾಟಮ್ನಲ್ಲಿ ಏನೋ ಕಾಯ್ತಾ ಇದ್ದಾರೆ ಡಿಸಿಷನ್ಗಳಿಗೋಸ್ಕರ. ಅವ್ರ ಮನಸ್ಸಲ್ಲಿ ಏನಿದೆ ಅಂದಾಗ ಇಬ್ಬರಲ್ಲೂ ಅಟ್ರಾಕ್ಷನ್ ಇತ್ತು. ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇರುತ್ತೆ ಮುಂದೆ. ದಿಸ್ ಕುಡ್ ಬಿ ದಿ ಒನ್ ಆ ಥರ ಹೇಳ್ತಾ ಇದೆ. ಯು ಆರ್ ಆಲ್ರೆಡಿ ಮೆಟ್ ಈಚ್ ಅದರ್. ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಬ್ರಿಗೊಬ್ರಿಗೆ ಮೀಟ್ ಆಗಿದ್ದೀರಾ. ಇದು ಯಾವುದೋ ಹಿಂದಿನ ಜನ್ಮದ ಕಾರಣಗಳಿಂದ ನೀವು ಮೀಟ್ ಆಗಿದ್ದೀರಾ.
ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ ನನಗೆ. ವರ್ತ್ ವೇಟಿಂಗ್ ಫಾರ್ ಬಂದಿದೆ. ಡಿವೈನ್ ಟೈಮಿಂಗ್ ಈಸ್ ಎಟ್ ವರ್ಕ್ ಇನ್ ಯೋರ್ ಲವ್ ಲೈಫ್. ಆ ಡಿವೈನ್ ಟೈಮ್ ಸ್ವಲ್ಪ ಕಾಲ ತಗೊಳ್ಳುತ್ತೆ. ಅದು ವರ್ಕ್ ಆಗ್ತಾ ಇದೆ. ನಿಮ್ಮ ಮ್ಯಾನಿಫೆಸ್ಟ್ ಆಗಿರಬಹುದು, ನಿಮ್ಮ ಒಳ್ಳೆ ಭಾವನೆಗಳಿರಬಹುದು, ಅದೆಲ್ಲ ವರ್ಕ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ಮೆಸೇಜ್ ಇದೆ, ಯು ಡಿಸರ್ವ್ ಲವ್. ಆ ದೇವ್ರ ಪ್ರೀತಿ ನಿಮ್ಮ ಮೇಲಿದೆ. ಹಾಗೆ ಒಂದು ಮೆಸೇಜ್ ಬರ್ತಾ ಇದೆ. ಹಾಗೆ ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅಂದಾಗ ಅವ್ರಿಗೆ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅನ್ನೋದಿದೆ. ಕೆಲವು ಡಿಸಿಷನ್ಗಳಿಗೆ ಕಾಯ್ತಾ ಇದ್ದಾರೆ. ಆ ಪರಿಸ್ಥಿತಿ ಸುಧಾರಿಸಬೇಕು, ಆ ಒಂದು ಭಾವನೆ ಇದೆ ಅವ್ರಿಗೆ. ಹಾಗಾಗಿ ಸ್ಪಿರಿಚುವಲ್ ಎಫರ್ಟ್ಸ್ ಇದೆ. ಆ ಒಂದು ಡಿವೈನ್ ಟೈಮಿಂಗ್, ಆ ಒಂದು ಮ್ಯಾಜಿಕ್ ಟೈಮ್ ಬರೋ ನಿರೀಕ್ಷೆನಲ್ಲಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.